ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಮಸ್ಯೆ ಆಗಿರುವ ಕೂದಲು ಉದುರುವಿಕೆ ಮತ್ತು ಚರ್ಮದ ಕಾಂತಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ಎಂಬುದನ್ನು ಈ ರೆಸಿಪಿ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫ್ರೆಶ್ ಆಗಿರೋ ನೆಲ್ಲಿಕಾಯಿ ತೊಗೊಂಡು ಅದನ್ನ ತೊಳೆದು ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ಇದನ್ನು ಮತ್ತು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋಬೇಕು. ನಾನೊಂದು 4 ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿನ. ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ಒಂದು 4-5 ಪೀಸ್ ಅಷ್ಟೇ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ನೈಸ್ ಎಂತ ಬೇಡ, ಮೀಡಿಯಮ್ ನೋಡಿ, ಈ ಥರ ಸಾಕಾಗುತ್ತೆ. ಇದೊಂದು ರಸಮ್ ಥರ ಆಗುತ್ತೆ ಫ್ರೆಂಡ್ಸ್. ಇದನ್ನು ಡೈಲಿ ನೀವು ಊಟಕ್ಕೆ ಸಾಂಬಾರು ಮಾಡಿರ್ತೀವಲ್ವ, ಅದ್ರ ಜೊತೆ ಸಾಂಬಾರು ಆದಮೇಲೆ ಮಜ್ಜಿಗೆ ಅಂತೂ ಇದ್ದೇ ಇರುತ್ತೆ. ನಾನು ಸ್ವಲ್ಪ ಅನ್ನದ ಜೊತೆ ಈ ರಸಮನ್ನು ಡೈಲಿ ನೀವು ಹಾಕ್ಕೊಂಡು ಬರ್ತಾಯಿದ್ರೆ ಕೂದಲು ಉದುರುವಿಕೆ ಸಮಸ್ಯೆ ಮತ್ತು ಚರ್ಮದ ಕಾಂತಿನೂ ಹೆಚ್ಚಾಗುತ್ತೆ ಮತ್ತು ಹೆಚ್ಚಾಗಿ ಶುಗರ್ ಕಂಟ್ರೋಲ್ ಬರುತ್ತೆ ಈ ರೆಸಿಪಿಯಿಂದ. ನೋಡಿ, ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಿಂಗಿಲ್ಲದೆ ಮತ್ತು ನಾನು ಅಡುಗೆ ಮಾಡಲ್ಲ, ಹಿಂಗೆ ಇರಲೇಬೇಕು ನನಗೆ. ಒಗ್ಗರಣೆಗೆ ಹಾಕಿದ್ದೀವಿ. ಅದು ರುಬ್ಬಿದ ನಂತರ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜೊತೆಗೆ. ಹಾಗೆ ಒಂದು ಸ್ವಲ್ಪ ಒಂದು ಬೌಲು ಎಷ್ಟು ನಿಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಬೆಂದಾದಮೇಲೆ 1 ಕಪ್ಪಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಹಚ್ಚಿರೋದನ್ನ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ರುಚಿಯಾಗಿರುತ್ತದೆ ಈ ರಸಮು. ಕುದಿಸಿ ನೀವು ಹಾಗೆ 2 ದಿನ ಬೇಕಾದರೂ ಯೂಸ್ ಮಾಡ್ಬೋದು, ಅಷ್ಟು ಚೆಂದ ಇರುತ್ತೆ ರಸಮ್ ಇದು. ನೋಡಿ, ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಇದು ಜೀರ್ಣಕ್ರಿಯೆಗೂ ಸಹ ಉಪಯೋಗ ಆಗುತ್ತದೆ. ಮತ್ತು ವಿಟಮಿನ್ ಸಿ ಪ್ರಾಬ್ಲಮ್ ಇರೋರು ಇದನ್ನು ತಗೊಂಡ್ರೆ ವಿಟಮಿನ್ ಸಿನೂ ಸಿಗುತ್ತದೆ. ನೋಡಿ, ಈರುಳ್ಳಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ, ಆಲ್ರೆಡಿ ಆಗಿದೆ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೆಂದಿದೆ. ಇದಕ್ಕೆ ನಾವು ರುಬ್ಬಿರ್ತೀವಲ್ಲ ಮಸಾಲೆ, ನೆಲ್ಲಿಕಾಯಿನ ರುಬ್ಬಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಬೇಕು. ಎಲ್ಲ ಒಗ್ಗರಣೆ ಭಾಳ ಆದಮೇಲೆ ನೋಡಿ, ರುಬ್ಬಿರೋ ಮಸಾಲೆಯನ್ನು ಅದ್ರಲ್ಲಿ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿ ಮಸಾಲೆ ತುಂಬ ಸ್ಪೈಸಿ ಇರುತ್ತೆ. ಇದನ್ನು ಹಾಗೇ ಬೇಕಾದ್ರೆ ನೀವು ಕುಡಿಬೋದು, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ, ಇದು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ, ನೆಲ್ಲಿಕಾಯಿ ಮಸಾಲೆ. ಇದು ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು, ಅಥವಾ ಮೀಡಿಯಮ್ ಸೈಜಲ್ಲೂ ಮಾಡ್ಕೋಬೋದು. ನೋಡಿ, ಇವಾಗ ನೆಲ್ಲಿಕಾಯಿ ಮಸಾಲೆ ಅದೆಲ್ಲನೂ ಮಿಕ್ಸ್ ಮಾಡಿ ಒಗ್ಗರಣೆಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಎಲ್ಲ ಅಡುಗೆಗೂ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅರಿಶಿನ. ಮತ್ತು ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಬೇಳೆ ಹಾಕಬೇಕು. ಆಲ್ರೆಡಿ ನಾನು ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಬೇಳೆನ. 1 ವಿಸಲ್ 2 ವಿಸಲ್ ಮಾಡಿ ಇಟ್ಕೊಳ್ಳಿ. 1 ಲೋಟ ಅಷ್ಟು ಹಾಕಿ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಇದನ್ನು ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಲ್ಲಿಕಾಯಿ ಮಸಾಲೆ ಇದೆಯಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಯಿಸ್ಕೊಂಡಿರೋ ಬೇಳೆನ. ಅದೇ ನೋಡಿ, ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ. ಕುಡಿಯಬೇಕು ಅಂದರೆ ಕುಡಿಯೋ ಥರನೇ ತೆಳು ಮಾಡ್ಕೊಳ್ಳಿ, ಅಥವಾ ಒಂದು ಸ್ವಲ್ಪ ಅನ್ನಕ್ಕೆ ಬೇಕು ಅಂದಂಗೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿಯಾಗ ಹಾಕೋಬೋದು, ಅಥವಾ ತಿಳಿಸಾರು ಪೌಡ್ರ್ ಹಾಕ್ತಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ತಿಳಿಸಾರು ಪೌಡ್ರ್ ಹಾಕಿದ್ದೀನಿ. ಏಕೆಂದರೆ ನಾವು ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀವಿ, ಖಾರ ಇರುತ್ತೆ. ಅದು ಟೇಸ್ಟ್ಗೋಸ್ಕರ ನಾನು ತಿಳಿಸಾರು ಪೌಡ್ರನ್ನ 1 ಸ್ಪೂನ್ ಹಾಕಿದ್ದೀನಿ. ಇದು 1 ಕುದಿ ಬಂದರೆ ಸಾಕು, ಸಖತ್ತಾಗಿರುತ್ತೆ ಟೇಸ್ಟು. ನಿಜ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದು ಈ ಬೇಸಿಗೆಯಲ್ಲಂತೂ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಅನ್ನ ಜೊತೆ ಹೋಗ್ತಾ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ,
ನೋಡಿ ಇವಾಗ ಆಲ್ರೆಡಿ ಆಯ್ತು, ಇದು ಒಂದು ಕುದಿ ಬಂದರೆ ಆಯಿತು. ನೆಲ್ಲಿಕಾಯಿ ಬೇಳೆ ತಿಳಿಸಾರು ರೆಡಿ. ಏನೇ ಸಮಸ್ಯೆಗೂ ರಾಮಬಾಣದಂತೆ ಅದುವೇ ಮುಖ್ಯವಾಗಿ ಕೂದಲು ಉದುರುವಿಕೆಗೆ ನಿಲ್ಲಿಸುತ್ತದೆ ಮತ್ತು ಮುಖದ ಕಾಂತಿ ಹೆಚ್ಚುತ್ತದೆ ಮತ್ತು ಶುಗರ್ ಕಂಟ್ರೋಲನ್ನು ಮಾಡುವ ರಾಮಬಾಣನೆ ಅಂತ ಹೇಳ್ಬೋದು. ಈ ತಿಳಿಸಾರನ್ನು ಡೈಲಿ ಊಟದ ಜೊತೆಗೆ ಅಂದರೆ ಸಾಂಬಾರಿರುತ್ತೆ, ಮಜ್ಜಿಗೆ ಇರುತ್ತೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನಕ್ಕೆ ಇದನ್ನ ಹಾಕೊಂಡು ಟ್ರೈ ಮಾಡಿ ನೀವು. ಆಮೇಲೆ ರಿಸಲ್ಟು ತಾನಾಗೇ ಬರುತ್ತದೆ. ಸೂಪರ್ ಟೇಸ್ಟಿ ನೆಲ್ಲಿಕಾಯಿ ಬೇಳೆ ತಿಳಿಸಾರು ಮಾಡಿ ತಿನ್ನಿ, ಟೇಸ್ಟ್ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ, ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡಿ, ಆರೋಗ್ಯಕ್ಕೆ ಮುಖ್ಯವಾಗಿದೆ. ತಿಳಿಸಾರು ನೆಲ್ಲಿಕಾಯಿ. ಆ ನೆಲ್ಲಿಕಾಯಿ ನಿಮಗೆ ಒಂದು ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.